ಹಬ್ಬದ ಶಾಂತಿ ಸಭೆ ಬಸವರ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಯಾತ್ರಾ ನಿವಾಸದಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ಅವರು ಮೊಹರಂ ಹಬ್ಬದ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಹಿಂದೂ ಮುಸ್ಲಿಂ ಸೇರಿ ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಬೇಕು ಎಂದು ಹೇಳಿದರು. ಪಿಐ ಗುರು ಶಾಂತಗೌಡ ದಾಶಾಳ್ ಅವರು ಮಾತನಾಡ್ತಾ ಕೆಲವೊಂದು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಆಗುತ್ತವೆ. ಆ ಥರ ಕಂಡು ಬಂದಲ್ಲಿ ನಮಗೆ ತಿಳಿಸಿ, ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಶಾಂತಿ ಸಭೆಯಲ್ಲಿ ಹಲವಾರು ಗ್ರಾಮದ ಮುಖಂಡರು ಮೊಹರಂ ಹಬ್ಬದ ಕುರಿತು ಮಾತನಾಡಿದರು. ಇಲ್ಲೇನಿಲ್ಲ ಬಾಗೇವಾಡಿಯಲ್ಲಿ ಆಲ್ಮೋಸ್ಟ್ ಪ್ರತಿ ಒಂದು 10 ವರ್ಷಕ್ಕೊಮ್ಮೆ ಎಲ್ಲ ಒಂದು ಕಡೆ ಸಣ್ಣದಾಗಿರ್ತದೆ, ಮತ್ತೆ ಇದಾಗಿ ಹೋಗಿರುತ್ತೆ. ಗಣಪತಿ ಅವಾಗ 2012, 13 ಕುದುರೆ ಸಾಲವಾಡಿಗೆ ಆಯಿತು, ಅವೆಲ್ಲ ಬೆಳಿಗ್ಗೆ ಅಂತ ಹೋದ್ರಾಗಲ್ಲ, ಗೊಳಸಕ್ಕೆ ಆಗಿತ್ತು. ಆಗ ಪೂರ್ತಿಯಾಗಿರ್ತಾವೆ ಮತ್ತೆ ಸರಿ ಹೋಗ್ತವೆ. ಮೊಹರಂ ಆದ್ರೂ ಅಷ್ಟೇ ಶಾಂತಿ ಹಬ್ಬ ಹೆಚ್ಚುವಲ್ಲಿ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊಹರಮ್ಮು ಹಿಂದೂಗಳು ಜಾಸ್ತಿ ಆಚರಣೆ ಮಾಡ್ತಾರೆ ಮುಸ್ಲಿಮ್ಗಿಂತ. ಯಾಕಂದರೆ ನೀವು ಇನ್ನೂ ಮುಸ್ಲಿಮ್ಸು ಹಿಂದೂ ಥರನೇ ಇದ್ದೀರಿ, ಹಳ್ಳಿಗಳಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ. ನಾನು ಈಗ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಇನ್ನೂ ಅನ್ಯೋನ್ಯತೆ ಇದೆ, ಅದನ್ನೇ ಉಳಿಸ್ಕೊಂಡು ಹೋಗಿ. ಏನಂದಿದ್ರೆ ಅಡ್ವಾನ್ಸ್ ಹೇಳಿ, ಯಾಕಂದ್ರೆ ನಮ್ಮ 3, 4, 5 ಊರು ಸೇರಿ ಒಂದೊಬ್ಬರು ಸಿಬ್ಬಂದಿ ಹಾಕೋಕ್ಕಾಗ್ತದೆ. ಹೋಮ್ ಗಾರ್ಡ್ ಕೊಟ್ಟರು ನಾವೇನು ಮಾಡೋಕ್ಕಾಗಲ್ಲ. ಇದು ಟೈಮ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಮೋಸ್ಟ್ಲಿ 17 ಮಾತಾಡಿ ಅಲ್ಲೇ ಸಪ್ರೇಟ್ ಮೀಟಿಂಗ್ ಇಟ್ಕೊತೀವಿ. ಸೊ ಮುಖ್ಯವಾಗಿ ಉದ್ದೇಶ ಅಷ್ಟೇ, ನೀವೆಲ್ಲ ಮಾಹಿತಿ ನೀಡಿ, ನಮ್ಮ ನಂಬರ್ಗಳನ್ನು ತೆಗೆದುಕೊಂಡು ಹೋಗಿ, ನಮ್ಮ ಬೀಟ್ ನಂಬರ್ಗಳನ್ನು ತೆಗೆದುಕೊಂಡು ನಮ್ಮ 112 ಇದೆ, ಸ್ಪಷ್ಟವಾಗಿ ಮಾಹಿತಿ ನೀಡಿ. ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಪುಟ್ಟ ಜಗಳ ಆದ್ರೆ ಮಾಹಿತಿ ನೀಡಿ. ನೀವು ಅಲ್ಲಿಂದ ಯಾವುದೇ ಇರ್ಬೋದು, ಹಿರಿಯರ ಒಂದು 5-6 ಮಂದಿ ಯೂತ್ಸನ್ನು ಕರ್ಕೊಳ್ಳಿ, ಬರೀ ನೀವು ಹಿರಿಯರಲ್ಲ, ಹುಡುಗರನ್ನ ಕರ್ಕೊಳ್ಳಿ, ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಮಾಡಿಕೊಂಡು ಅವರಿಗೆ ಜವಾಬ್ದಾರಿಗಳನ್ನು ಕೊಟ್ಟುಕೊಂಡು ಆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿ. ಅದಕ್ಕೆ ನಾವು ಪೊಲೀಸ್ ಬಂದೋಬಸ್ತ್ ನೀಡ್ತೇವೆ. ಆಮೇಲೆ ಅದೇ ಥರ ಏನಾಗುತ್ತೆ, ಒಳಗೆ ಹೋಗೋ ತನಕ, ಒಳಗೆ ದೇವ್ರು ಹೋಗೋ ತನಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡಿ. ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ. ನಾವು ಯಾವಾಗ ನೀವು ಕಟ್ಟಲ್ರಾಗಿರ್ಬೋದು, ಬಸವೇಶ್ವರ ಸೇರಲು ಕೂಡ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ನಾವು ಎಲ್ಲೆಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ನಾವು ಟೈಮಲ್ಲಿ ಬಂದು ನಿಮಗೆ ಬಂದೋಬಸ್ತುಗಳನ್ನ ಕೊಡ್ತೇವೆ. ಇದು ಬಿಟ್ಟು ಈ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ನಡೆಯುತ್ತಿರುವ ಶಾಂತಿ ಸಭೆಯ ನೇತೃತ್ವ ವಹಿಸಿರುವಂಥ ಸರ್ವೆ ಹಾಗೂ CPI ದಾಶಾ ಸಾಹೇಬ್ರ ಆದಿಯಾಗಿ ಎಲ್ಲರಿಗೂ ನಮಸ್ಕಾರ. ಸಿಟಿಯಲ್ಲಿ ನಮ್ಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ ಯಾವತ್ತು. ನಮ್ಮ ಹಳ್ಳಿಯಲ್ಲಿ ಮಾತ್ರ ಎಲ್ಲರೂ ಒಂದೇ ಆಗಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲದೇ ಆಚರಣೆ ಮಾಡುವಂಥ ಯಾವುದೋ ಹಬ್ಬ ಇದ್ರೂ ಅದು ಮೊಹರಂ ಹಬ್ಬ. ಯಾಕಂದ್ರೆ ನಾವು ನೋಡ್ತಾ ಬಂದಿದ್ದೀವಿ, ಎಲ್ಲ ಹಬ್ಬದಲ್ಲಿ ಸಣ್ಣ ಪುಟ್ಟ ಎಲ್ಲ ಆಗ್ಬೋದು. ಬಟ್ ಮೊಹರಂ ಹಬ್ಬದಲ್ಲಿ ಯಾವತ್ತೂ ಶಾಂತಿ ಕಡಿದಿರುವಂಥ ಒಂದು ಉದಾಹರಣೆ ನಮ್ಮೂರಂತೂ ಸಿಕ್ಕಿಲ್ಲ. ಸ್ವಲ್ಪ ಹಿಂದಿನ ಹೋದ ವರ್ಷದಿಂದ ಸ್ವಲ್ಪ ಅದು ಆಗ್ತಾ ಇದೆ ಸರ್ ನಮ್ಮಲ್ಲಿ ಕೂಡ. ಸ್ವಲ್ಪ ಇನ್ನೊಂದು ಅದು ಆಗೋದು ಮೂಲ ಕಾರಣ ಸರ್, ಅಲ್ಲಿ ಒಂದು 4-5 ಮಧ್ಯದಾನಿಗಳು ಸರ್, ದರ್ಗಾ ಮೊದಲಾಗ್ಯದ. ಅವು ಸ್ವಲ್ಪ ಒಂದು 2-3-4 ದಿನ ಬಂದ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ಎಸ್ಪೆಷಲಿ ಅವು ದಾರದಲ್ಲಿ 4-5 ನಾವು ದರ್ಗಾ ಸರ್ಕಲ್ದಾಗ ಸರ್, ಅವು ಮೇನಾಗಿ ಬಂದ್ ಮಾಡ್ರಿ. ಅದು ಆದಮೇಲೆ ಪ್ರತಿ ಸಲ ಒಂದು 2-3 ಬೀಟ್ ಇರ್ತಾರೆ. ಈ ಸಲ ಒಂದು 2 ಪೊಲೀಸರು ಹೆಚ್ಚಿಗೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳ್ಬೋದು. ಇವೆಲ್ಲ ಕಾರ್ಯಕ್ರಮಗಳು ನಡೀತಿರ್ತಾವೆ. ಇವೆಲ್ಲ ಹಿಂಗ ಈ ಕಾರ್ಯಕ್ರಮಗಳ ಐತಿ ಅಂತಕ್ಕಂಥದ್ರ ಬಗ್ಗೆ ಹೇಳಿದರು. ಮತ್ತು ನಮ್ಮ ಬಾಗೇವಾಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ತಾವೇನು ದೊಡ್ಡ ಎಂದೂ ಕೂಡ ಅಹಿತಕರ ಘಟನೆಗಳು ಎಲ್ಲಿ ಕೂಡ ಆಗಿಲ್ಲ. ಯಾಕಂದ್ರೆ ಈ ಹಬ್ಬಗಳೇ ಹೆಂಗದಾವತ್ತಂದ್ರೆ ಇಬ್ಬರು ನೆಚ್ಚ ಈ ಮುಸಲ್ಮಾನ್ ಬಾಂಧವರು ಎಷ್ಟು ಮಂದಿ ಇದ್ರಾಗ ಭಾಗವಹಿಸ್ತಾರೆ ಗೊತ್ತಿಲ್ಲ, ಹಿಂದೂ ಬಾಂಧವರು ಅಷ್ಟೇ ಕೂಡ ಇದ್ರಾಗೆಲ್ಲ ಭಾಗವಹಿಸ್ತಾರೆ. ಯಾಕಂದ್ರೆ ಏನು ಗುದ್ಲಿ ಬೀಳ್ತಾವು ಅವಾಗಿಂದ ನೀವೇನು ಆಚರಣೆ ಮಾಡ್ತೀರಿ ಮುಸಲ್ಮಾನ್ ಬಾಂಧವರು, ಆ ಎಲ್ಲ ಆಚಾರ ವಿಚಾರಗಳು ನಮ್ಮ ಹಿಂದೂ ಬಾಂಧವರು ಕೂಡ ಸಹಿತ ಇವ್ರನ್ನೆಲ್ಲ ಪಾಲಿಸ್ತಾರೆ. ದಿನಪ್ರತಿ ತಮ್ಮ ಮನೆಯಲ್ಲಿ ನೀವೇನೇನು ಕಾರ್ಯಕ್ರಮ ಮಾಡ್ತೀರ ಅವೆಲ್ಲ ಕಾರ್ಯಕ್ರಮಗಳು, ಮತ್ತು ಮುಂದೇನದ ಸಕ್ರಿ ಲಾಭ ಕೊಡೋದಾಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹಿಂದೂ ಬಾಂಧವರು ಸಹಿತ ಇದ್ರಾಗ ಕೂಡಿ ಮಾಡುವಂತ ಈ ಕಾರ್ಯಕ್ರಮಗಳು. ಯಾಕಂದ್ರೆ ಮೊದಲೆಲ್ಲ ಇವು ಯಾವ ಹಿಂದೂ ನಾ ಹಿಂದೂ ನಾ ಮುಸ್ಲಿಂ ಅಂತಕ್ಕಂಥದ್ದು ಬರ್ತಾ ಇದೆ. ಅದು ಎಂದು ಬರಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ, ಅದರ ಜೊತೆಗೆ ನಮ್ಮೂರಲ್ಲಿ ಈ ಹಬ್ಬಗಳಲ್ಲಿ ಯಾವ ರೀತಿ ಬಂದೋಬಸ್ತ್ ಮಾಡ್ಬೇಕಂತಕ್ಕಂಥದ್ರ ಸಲುವಾಗಿನೇ ಇವತ್ತ ಮಾನ್ಯ DSP ಸಾಹೇಬರಾಗಿರ್ಬೋದು, CPI ಸಾಹೇಬರು ಮತ್ತು ತಮ್ಮ ಊರಲ್ಲಿ ನೀವು ಯಾವ ರೀತಿ ಎಂದೆಂದ ಕಾರ್ಯಕ್ರಮ ಮಾಡಬೇಕು. ದಿನಾಂಕ 26 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ದೇವರನ್ನ ಬಳಿ ಹೋಗುವಂಥ ಸಂದರ್ಭ. ದಫನ್ ಅಂತಾರೆ ನಮ್ಮ ಭಾಷೆ ಒಳಗೆ, ದೇವರ ಬಳಿ ಹೋಗ್ತಾ ಕನ್ನಡದಾಗ, ಉರ್ದುದೊಳಗೆ ದಫನ್ ಆಗ್ತಾ ಅಂತ ಹೇಳ್ತಾರೆ. 2 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಏನಿರಲ್ಲ
ಸಾಕಷ್ಟು ಏನೇನಿಲ್ಲ ಅಲ್ಲಿ ಗೌಸೆಯನ್ನು ಆಡ್ತಾರೆ, ಅಲೆ ಎಂದು ಆಡ್ತಾರೆ, ಗೌಸೆ ಅಂತ ಎಂದು ಆಡ್ತಾರೆ. ಎಲ್ಲ ಸಮಾಜದವರು ಕೂಡಿಗೆ ಬಾಂಧವ್ಯದಿಂದ ಸೌಹಾರ್ದದಿಂದ ನಾವೆಲ್ಲರೂ ಕೂಡಿ ಒಂದೇ ತಾಯಿ ಮಕ್ಕಳಂತೆ ಹಬ್ಬವನ್ನ ಆಚರಿಸ್ತಾ ಬಂದಿದ್ದೀವಿ. ನಮ್ಮ ಊರಿನ ಗುರು ಸ್ತಂಭಕಾರರಾಗಲಿ, ಬಸವರಾಗಲಿ ಎಲ್ಲರೂ ಅಣ್ಣತಮ್ಮರಂತೆ ಸಹೋದರತೆ ಅವರ ಮಾರ್ಗದರ್ಶನ ನಾವೆಲ್ಲರೂ ಹಬ್ಬವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಏನಿಲ್ಲಪ್ಪ, ಪೊಲೀಸ್ ಇಲಾಖೆಯವರು ಪ್ರತಿ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ, ಈ ವರ್ಷವೂ ಸಹಕಾರ ಕೊಡ್ತಾರೆ. ಏನು ಪೊಲೀಸ್ ಇಲಾಖೆಯವರು ನಮ್ಮನ್ನು ಕರೆಸಿ ಮಾತಾಡೋಕೆ ಅವಕಾಶ ಮಾಡಿಕೊಡುವಂತ ಅಧಿಕಾರಿಗಳಿಗೆ ನಾನು ಒಂದೆರಡು ವಂದನೆ. ಇದೇ ಸಮಯದಲ್ಲಿ ರಾಜಾ ಸಾಬ್ ಚಳ್ಳಿಗಿಡದ ನಬೀಸ ಪಖಾಂದಾರ್, ಕಾಜಂಬರ್ ನದಾಫ್, ಶಕೀಲ್ ಗುಡ್ನಾಳ್, ಸಂಗಮೇಶ್ ಓಲೇಕಾರ್, ವಿನೋದ್ ಕಲ್ಲೂರ್, ಬಸಣ್ಣ ದೇಸಾಯಿ, ಬಸವರಾಜ್ ಹಾರಿವಾಳ್, ಸಂಗಮೇಶ ಹಾಳ, ಹಸ್ತೇಶ್ವರ ಮಠ ಮತ್ತು ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.